ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತು ಯುಗಾದಿ ಸ್ಪೆಷಲ್ ಆಗಿ ಬೇಳೆ ಒಬ್ಬಟ್ಟಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾವತ್ತೂ ಒಬ್ಬಟ್ಟು ಮಾಡಿಲ್ಲ ಅಂದ್ರೂ ಈ ರೆಸಿಪಿನ ಫಾಲೋ ಮಾಡಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ. ಸೊ ನೀವು ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು. ರುಚಿಯಾದಂತ ಸಾಫ್ಟ್ ಆಗಿರೋಂತ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ. ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬಟ್ಟು ಮಾಡೋಕೆ ಮೊದಲು ಮಾಡ್ಬೇಕಾಗಿರೋ ಕೆಲಸ ಕಣಕನ್ ಕಲ್ಸಿಡ್ಬೇಕು. ಕಣಕ ಅಂದ್ರೆ ಮೈದಾ ಹಿಟ್ಟನ್ನ ಕಲ್ಸಿಡುವಂತದ್ದು. ನಾನಿಲ್ಲಿ ಪೂರಾ ಮೈದಾ ಹಿಟ್ಟೆ ತಗೋತಾ ಇದ್ದೀನಿ. 2 ಕಪ್ ಅಷ್ಟು, 2 ಚಿಕ್ಕ ಬೌಲ್ ಅಲ್ಲಿ 2 ಬೌಲ್ ಅಷ್ಟು ಮೈದಾ ಹಿಟ್ಟು ತಗೊಂಡು ಅದಕ್ಕೆ 1/4 ಚಮಚ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮೊದಲು ಕಲಿಸ್ತೀನಿ ಕೈಯಲ್ಲಿ. ಒಂದ್ ಸ್ವಲ್ಪ ಡ್ರೈನ ಕಲಿಸ್ಬಿಟ್ಟು ಆಮೇಲೆ ನೀರ್ ಹಾಕೊಂಡು ಕಲಸ್ಕೊಂತ ಹೋಗ್ಬೇಕು. ನಾನಿಲ್ಲಿ ಬರೀ ಮೈದಾ ಯೂಸ್ ಮಾಡ್ತಿದ್ದೀನಿ ಇವತ್ತು. ನಮ್ ಕಡೆ ನಮ್ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿ ಆಗ್ಲಿ ಅಮ್ಮ ಆಗ್ಲಿ ಮುಂಚೆಯಿಂದನೂ ಒಬ್ಬಟ್ಟಂದ್ರೆ ಮೈದಾ ಹಿಟ್ಟು ಅಷ್ಟೇ ಕಲ್ಸಿ ಮಾಡ್ತಾರೆ. ಸೊ ಅದೇ ನನ್ಗೆ ಅಭ್ಯಾಸ, ನನ್ಗೆ ಅದೇ ಇಷ್ಟ ಆಗುತ್ತೆ ಕೂಡ. ಆದ್ರೆ ನೀವು ಬರೀ ಮೈದಾದ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬರೀ ರವೆದ್ ಕೂಡ ಮಾಡ್ಬೋದು. ಚಿರೋಟಿ ರವೆನಲ್ಲೂ ಮಾಡ್ತಾರೆ, ಇಲ್ಲ ಅರ್ಧ ಮೈದಾ ಅರ್ಧ ರವೆ ಆ ತರ ಕೂಡ ಕಲ್ಸ್ಕೊಂಡು ಮಾಡ್ಕೋಬಹುದು. ಅದು ಚೆನ್ನಾಗ್ ಬರುತ್ತೆ. ನಿಮ್ಗೆ ಬರೀ ಮೈದಾ ಬೇಡ ಅಂದ್ರೆ ಹಂಗ್ ಮಾಡ್ಕೋಬಹುದು. ನಾನಿಲ್ಲಿ ನೀರ್ ಹಾಕೊಂಡು ಕಲಿಸ್ತಾ ಇದ್ದೀನಿ ಮೈದಾನ. ತೆಳ್ಳು ಕಲಿಸ್ಬೇಕು. ಇದನ್ನ ಚಪಾತಿ ಹಿಟ್ ತರ ಗಟ್ಟಿಯಾಗಿ ಕಲ್ಸ್ಬಾರ್ದು, ಒಬ್ಬಟ್ಟು ಒರಟಾಗುತ್ತೆ, ಚೆನ್ನಾಗ್ ಬರಲ್ಲ. ಸೊ ತೆಳ್ಳಗೆ ಅಂಟಂಟು ತರ ಬರ್ಬೇಕು. ನೀರ್ ಹಾಕೊಂಡು ತೆಳ್ಳು ಕಲ್ಸ್ಕೊಳ್ಳಿ. ನೋಡಿ ಕೈಗೆಲ್ಲ ಇದು ಅಂಟೋ ತರ ಚೆನ್ನಾಗ್ ಅಂಟಂಟ್ ತರ ಬಂದಿದೆ. ಈ ತರ ಕಲ್ಸ್ಬಿಟ್ಟು ಇದಕ್ಕೆ ಇನ್ನೊಂದ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಮೇಲೆ. ಹಾಕಿ ಚೆನ್ನಾಗಿ ಮಿದಿಬೇಕು. ಇವಾಗ 1-2 ನಿಮಿಷ ಸಾಫ್ಟ್ ಆಗೋ ತನಕ ಮಿದಿರಿ ಎಣ್ಣೆಲಿ. ಮಿದ್ಬಿಟ್ಟು ಇದನ್ನ ನೆನೆಯಕ್ ಇಡ್ಬೇಕಾಗುತ್ತೆ. ಮೈದಾ ಹಿಟ್ಟನ್ನ ಕಲ್ಸಿ ಯಾವಾಗ್ಲೂ 5 ರಿಂದ 6 ಅವರ್ ಮುಂಚೆನೆ ಕಲ್ಸಿಡ್ಬೇಕು. ನೀವು ಬೆಳಗ್ಗೆ ಎದ್ ಮಾಡೋದಾದ್ರೆ ಒಬ್ಬಟ್ಟನ್ನ ರಾತ್ರಿ ಕಲ್ಸಿಡಿ, ಇಲ್ಲ ಸಂಜೆ ಒಬ್ಬಟ್ಟು ಮಧ್ಯಾಹ್ನನೋ ಸಂಜೆನೋ ಮಾಡ್ಕೊಳ್ಳೋದಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಲ್ಸಿಟ್ಬಿಡಿ. 5 ರಿಂದ 6 ಅವರ್ ನೆನ್ಕೋಬೇಕಾಗುತ್ತೆ ಹಿಟ್ಟು, ಇಲ್ಲಾಂದ್ರೆ ಅಂಟ್ ಬರಲ್ಲ ಅಷ್ಟ್ ಚೆನ್ನಾಗಿ. ಸೊ ನಾನು ಇದನ್ನ ಕಲ್ಸ್ತಾ ಇದ್ದೀನಿ. ಕಲ್ಸ್ಬಿಟ್ಟು ಒಂದ್ 5-6 ಅವರ್ ಇಟ್ಬಿಟ್ಟು ಆಮೇಲೆ ಒಬ್ಬಟ್ಟು ಮಾಡ್ಕೋತೀನಿ. ಸೊ ಈ ಮೇಲಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಡಿ, ಇನ್ನೊಂದ್ 2 ಸ್ಪೂನು. ನೆನೆಯೋಕ್ ಬಿಡೋಣ. ಚೆನ್ನಾಗಿ ಎಣ್ಣೆ ಹೆಚ್ಚಿಗೆ ಹಾಕಿದಷ್ಟು ಚೆನ್ನಾಗಿ ನೆನೆಯುತ್ತೆ, ಚೆನ್ನಾಗ್ ಅಂಟು ಬರುತ್ತೆ. ಒಬ್ಬಟ್ಟು ಕೂಡ ಅವಾಗ ಚೆನ್ನಾಗಾಗುತ್ತೆ ಅಂತ ಇದನ್ನ ಒಂದ್ 5 ರಿಂದ 6 ಗಂಟೆ ನೆನೆಯೋಕ್ ಬಿಡ್ತೀನಿ. ಅಷ್ಟರಲ್ಲಿ ನಾವು ಹೂರ್ಣ ಕೂಡ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ನೀರಿಟ್ಬಿಟ್ಟು 1-2 ರಿಂದ 3 ಲೀಟರ್ ಅಷ್ಟು ನೀರ್ ಹಾಕೊಂಡಿದೀನಿ. ದೊಡ್ಡ ಪಾತ್ರೆಯಲ್ಲಿ ನೀರ್ ಇಡ್ತಾ ಇದ್ದೀನಿ. ಹೆಚ್ಚಿಗೆನೆ ನೀರ್ ಹಾಕೊಳ್ಳಿ. ನಾನು ಈ ತರ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊತೀನಿ ಬೇಳೆನ. ನೀವು ಕುಕ್ಕರ್ ಅಲ್ಲೂ ಕೂಗಿಸ್ಕೋಬಹುದು, ಇಲ್ಲ ಓಪನ್ ಪಾತ್ರೆಯಲ್ಲಿ ಈ ತರ ಬೇಯಿಸ್ಕೋಬಹುದು. ಇವತ್ತಿನ ಒಬ್ಬಟ್ಟಿಗೆ ನಾನು ಬರೀ ತೊಗರಿಬೇಳೆ ಮಾತ್ರ ತಗೋತಾ ಇದ್ದೀನಿ. ನೀವು ಕೆಲವರು ಕಡಲೆಬೇಳೆಲ್ ಮಾಡ್ತಾರೆ, ಕೆಲವರು ಕಡಲೆಬೇಳೆ ತೊಗರಿಬೇಳೆ ಮಿಕ್ಸ್ ಮಾಡಿ ಮಾಡ್ತಾರೆ ಅರ್ಧರ್ಧ. ಸೊ ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು, ಯಾವ್ದು ಇಷ್ಟನೋ ಅದನ್ನ ಹಾಕೋಬಹುದು. ನಾನು ಬರೀ ತೊಗರಿಬೇಳೆ 2 ಕಪ್ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಇದನ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೋತೀನಿ. ಅದೇ ಸೈಜ್ ಕಪ್ ಅಲ್ಲಿ 2 ಕಪ್ ಅಷ್ಟು ಬೆಲ್ಲ ಕೂಡ ತಗೋತಾ ಇದ್ದೀನಿ. 2 ಕಪ್ ಬೇಳೆಗೆ 2 ಕಪ್ ಬೆಲ್ಲ ಮೀಡಿಯಂ ಸ್ವೀಟ್ ಚೆನ್ನಾಗಿರುತ್ತೆ, ಮೀಡಿಯಂ ಆಗಿರುತ್ತೆ. ನಿಮ್ಗೆ ಸ್ವಲ್ಪ ಸಪ್ಪೆ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕೊಳ್ಳಿ. ಅದೇ ಕಪ್ ಅಲ್ಲಿ ಅಳತೆಲಿ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಸೊ ಇವೆರಡನ್ನು ಬೇಳೆ ಬೆಂದ ಮೇಲೆ ಹಾಕೊಳಕ್ಕೆ. ಸೊ ನೀರ್ ಕಾದಾಗ ಮೊದಲು ಬೇಳೆನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ನೀರ್ ಕಾದಿರೋ ನೀರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಳೆನ ಮುಂಚೆನೆ ನೆನ್ಸಿಡ್ಬೇಕು ಆ ತರ ಎಲ್ಲ ಏನಿಲ್ಲ. ಬೇಗ ಚೆನ್ನಾಗೆ ಬೇಯುತ್ತೆ, ಬೇಗನೆ ಬೇಯುತ್ತೆ. ಒಂದ್ 10 ರಿಂದ 15 ನಿಮಿಷ ಟೈಮ್ ತಗೊಳುತ್ತೆ. ಬಟ್ ನೋಡ್ಕೋತಾ ಇರಿ, ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ. ಒಂದ್ಸರಿ ಮಳ್ಳಕ್ ಶುರುವಾದ್ಮೇಲೆ, ನೀರು ಕುದಿಯೋಕ್ ಶುರುವಾದ್ಮೇಲೆ ಕೈ ಆಡಿಸ್ತಾ ಇರ್ಬೇಕು, ನೋಡ್ಕೋತಾ ಇರ್ಬೇಕು. ಬೇಳೆ ಜಾಸ್ತಿ ಬೆಂದ್ಬಿಟ್ರೆ ಹೂರ್ಣ ಸರಿಯಾಗಿ ಆಗಲ್ಲ, ಚೆನ್ನಾಗ್ ಬರಲ್ಲ. ನಾನಿಲ್ಲಿ ಒಂದ್ 10-12 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಅದು ಕುದಿಯೋಕೆ ಬಿಟ್ಟಿದ್ದೆ. ಸೊ ಇಷ್ಟು ಬೆಂದಿದೆ. ಇನ್ನೊಂದ್ ಸ್ವಲ್ಪ ಗಟ್ಟಿ ಇದೆ ತೊಗರಿಬೇಳೆ. ಇನ್ನೊಂದ್ 2 ನಿಮಿಷ ಬಿಡ್ತೀನಿ, 2-3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬಿಡ್ತೀನಿ. ಅಷ್ಟರಲ್ಲಿ ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ನೋಡಿ ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಬಸ್ಕೋಬೇಕು. ಅಂದ್ರೆ ನೀರನ್ನ ಸಪರೇಟ್ ಮಾಡ್ಬೇಕು, ಬೇಳೆ ನೀರನ್ನ. ಬೇಳೆ ಕಟ್ಟು ಅಂತೀವಿ ಅದನ್ನ. ಬೇಳೆ ಕಟ್ಟಲ್ಲೇ ನಾವು ಒಬ್ಬಟ್ಟಿನ ಸಾರು ಕೂಡ ಮಾಡೋದು. ಒಬ್ಬಟ್ಟಿನ ಸಾರು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದನ್ನ ಇನ್ನೊಂದ್ ವಿಡಿಯೋ ಮಾಡ್ತಾ ಇದ್ದೀನಿ, ದೊಡ್ಡ ವಿಡಿಯೋ ಆಗೋಗುತ್ತೆ. ಸೊ ಎಲ್ಲ ಕೆಲವರಿಗೆ ಒಬ್ಬಟ್ಟಿನ ರೆಸಿಪಿ ಅಷ್ಟೇ ಬೇಕು ಅನ್ನೋರು ಒಬ್ಬಟ್ಟು ನೋಡ್ಬೋದು, ಸಾರಿನ ರೆಸಿಪಿ ಬೇಕನ್ನೋರು ನೋಡ್ಬೋದು ಅಂತ ಸಪರೇಟ್ ಮಾಡ್ತೀನಿ. ಈ ನೀರಲ್ಲಿ ಸಾರು ಮಾಡ್ತೀವಿ. ನೀರ್ ಚೆಲ್ಬೇಡಿ, ಅದು ಬೇಕು, ಅದರಲ್ಲೇ ಚೆನ್ನಾಗಾಗೋದು ಒಬ್ಬಟ್ಟಿನ ಸಾರು. ಸೊ ಇಲ್ಲಿ ಬೇಳೆನ ನೀಟಾಗಿ ಬಸ್ಕೋಬೇಕು, ಒಂದ್ ಸ್ವಲ್ಪನೂ ನೀರ್ ಇಲ್ದೇ ಇರೋ ಹಂಗೆ ನೀಟಾಗಿ ಬಸ್ದು ಇಟ್ಕೋತಾ ಇದ್ದೀನಿ. ನಾನು ಒಬ್ಬಟ್ಟಿನ ಸಾರಿನ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಇಲ್ಲ ನನ್ನ ಚಾನಲ್ ಅಲ್ಲಿ ಕೂಡ ಸಿಗುತ್ತೆ, ನೀವು ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಬೇಕಂದ್ರೆ. ಇವಾಗ ನೋಡಿ ಬೇಳೆನ ನೀರ್ ಒಂದ್ ಸ್ವಲ್ಪನೂ ಇಲ್ದೇ ಇರೋ ಹಾಗೆ ನೀಟಾಗಿ ಸೋಸ್ಕೊಂಡಿದೀನಿ. ನೋಡಿ ಒಂದ್ ಸ್ವಲ್ಪನೂ ಇಲ್ಲ. ಈ ತರ ಇದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ ಹೂರ್ಣ. ಸೊ ಎಲ್ಲ ತೆಕ್ಕೊಂಡ್ಮೇಲೆ ಇವಾಗ ಒಂದು ಸೌಟ್ ಅಷ್ಟು, ಕರೆಕ್ಟ್ ಆಗಿ ಒಂದು ಸೌಟ್ ಅಥವಾ ಟೇಬಲ್ ಸ್ಪೂನ್ ತಗೊಂಡ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಎತ್ತಿಟ್ಕೋತಾ ಇದ್ದೀನಿ. ಇದು ಮಸಾಲಾ ಸಾರಿನ, ಒಬ್ಬಟ್ಟಿನ ಸಾರಿನ ಮಸಾಲಾ ರುಬ್ಬೋಕೆ ಇದನ್ನ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ, ಥಿಕ್ನೆಸ್ ಬರುತ್ತೆ ಅಂತ ಅಷ್ಟೇ. ಸೊ ಸ್ವಲ್ಪ ಬೇಳೆ ತೆಗ್ದಿಟ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಬೆಲ್ಲ ಇಟ್ಕೊಂಡಿದ್ವಲ್ಲ ಆ ಬೆಲ್ಲ ಹಾಕ್ಬೇಕು, ಮತ್ತೆ ತೆಂಗಿನಕಾಯಿ ತುರಿ ಅದನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕಾಯೋಕ್ ಬಿಡೋಣ. ಇವಾಗ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಬೇಡಿ, ಒತ್ಬಿಡುತ್ತೆ ಬೆಲ್ಲ ಹಾಕೋದ್ರಿಂದ. ಸೊ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಬೆಲ್ಲ ಎಲ್ಲ ಕರಗ್ಬೇಕು. ಕರಗ್ತಾ ಕರಗ್ತಾ ಅದ್ ಸ್ವಲ್ಪ ಮೆತ್ತ ಕೂಡ ಆಗುತ್ತೆ, ಹೂರ್ಣ ಸ್ವಲ್ಪ ತೆಳ್ಳಗಾಗ್ತಾ ಹೋಗುತ್ತೆ.
ಒಂದ್ 5-6 ನಿಮಿಷ ಕುದಿಸ್ಬೇಕಾಗತ್ತೆ. ಇವತ್ತು ನಾನು ಹಾಕಿರೋದು 2 ಕಪ್ ಅಳತೆಯಲ್ಲಿ ಬೇಳೆ ಹಾಕಿದೀನಿ. ಅದು 1 ಕಪ್ ಬೇಳೆಗೆ 15ರಿಂದ ಅಟ್‌ಲೀಸ್ಟ್ 18 ಚಿಕ್ಕದಾದ್ರೆ 15ರಿಂದ 18 ಒಬ್ಬಟ್ಟುಗಳಾಗುತ್ತೆ. ಸೊ 2 ಕಪ್ ಹಾಕಿದ್ರೆ 30, 35 ಒಬ್ಬಟ್ಟಾಗುತ್ತೆ. ನೀವು ಫಸ್ಟ್ ಟೈಮ್ ಯಾರಾರು ಒಬ್ಬಟ್ಟು ಮಾಡ್ತಿದ್ರೆ, ಯಾವತ್ತೂ ಮಾಡಿಲ್ಲ ಬೇಳೆ ಒಬ್ಬಟ್ಟು ಅನ್ನೋದಾದ್ರೆ, ಒಂದೇ 1 ಕಪ್ ಬೇಳೆ ಹಾಕೊಂಡು ಟ್ರೈ ಮಾಡಿ. ಏನೇನ್ ಮೆಜರ್‌ಮೆಂಟ್ ಹೇಳಿದೀನೋ ಅದ್ರಲ್ಲೆಲ್ಲ ಅರ್ಧ ಹಾಕೊಂಡು ಜಸ್ಟ್ 1 ಕಪ್ ಬೇಳೆಲಿ ಫಸ್ಟ್ ಟ್ರೈ ಮಾಡಿ ನೋಡಿ. ಖಂಡಿತ ಚೆನ್ನಾಗ್ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಇವಾಗ ನೋಡಿ ಇದು ಬೆಲ್ಲ ಎಲ್ಲ ಕರಗಿದೆ, ಸ್ವಲ್ಪ ತೆಳ್ಳಗೂ ಆಗ್ತಾ ಇದೆ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಾ ಇದೀನಿ. 1/4 ಚಮಚದಷ್ಟು ಏಲಕ್ಕಿ ಪೌಡರು. ಅದು ಒಂಥರ ಫ್ಲೇವರ್ ಚೆನ್ನಾಗ್ ಬರುತ್ತೆ ಅಂತ ಅಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಹಾಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಇದ್ ನೋಡಿ ಕುದಿತಾ ಕುದಿತಾ ಬೆಲ್ಲನೂ ಕರಗಿದೆ, ಥಿಕ್ನೆಸ್ ಇಷ್ಟು ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಇದನ್ನ ನೀನ್ ಜಾಸ್ತಿ ಕುದ್ಸೋಕ್ ಹೋಗಲ್ಲ. ಇದು ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ನೋಡಕ್ ಇದು ತೆಳ್ಳಗ್ ಕಾಣಿಸ್ತಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂಚೂರು ಗಟ್ಟಿ ಆಗತ್ತೆ. ಮತ್ತೆ ರುಬ್ಬೋಕೆ ತುಂಬಾ ಗಟ್ಟಿ ಇದ್ರೆ ರುಬ್ಬಕ್ ಆಗಲ್ಲ. ಇಲ್ಲಿ ನೋಡಿ ತಣ್ಣಗಾಯ್ತಿದು, ಸ್ವಲ್ಪ ಗಟ್ಟಿ ಆಯ್ತು. ಮುಂಚೆ ನಾವು ಸ್ಟವ್ ಆಫ್ ಮಾಡ್ದಾಗ ಇದ್ದಿದ್ದಕ್ಕಿಂತ ಥಿಕ್ನೆಸ್ ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನ ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಸ್ವಲ್ಪನೇ ಹಾಕೊಂಡ್ ರುಬ್ಕೊಳ್ಳಿ. ಇದು ಯುಕೆದು ಬ್ಲೆಂಡರ್ ಜಾರು ನನ್ನ ಹತ್ರ ಇರೋದು, ತುಂಬಾ ದೊಡ್ಡದು. ಸೊ ನಾನು ಅದಕ್ಕೆ ಒಂದ್ 2ರಿಂದ 3 ಸೌಟ್ ಅಷ್ಟೇ ಹಾಕೊಂಡು ಮಧ್ಯ ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಅದು ಗಟ್ಟಿಯಾಗಿ ಇಡ್ಕೊಂಡಂಗಾಗುತ್ತೆ. ಸೊ ಮಿಕ್ಸ್ ಮಾಡಿ ತಿರುಗ್ಬಿಟ್ಟು ಸ್ವಲ್ಪ ನೋಡಿ ಈ ತರ ಗಟ್ಟಿಯಾಗಿ 1 ರೌಂಡ್ 2 ರೌಂಡ್ ಹಾಕಿದ್ರೆ ಹಿಂಗ್ ಗಟ್ಟಿಯಾಗಿ ಇಡ್ಕೊಂಡಂಗಾಗುತ್ತೆ. ಅವಾಗ ಕೆಳಗಿಂದೆಲ್ಲ ಮೇಲಕ್ಕೆ, ಮೇಲಿಂದೆಲ್ಲ ಕೆಳಗೆ ಸ್ವಲ್ಪ ಸ್ಪೂನ್ ಅಲ್ಲಿ ಹಿಂಗೆ ಮಿಕ್ಸ್ ಮಾಡಿ ತೆಗೆದ್ಬಿಟ್ಟು ಆಮೇಲೆ ಇನ್ನೊಂದ್ 2 ರೌಂಡ್ ಹಾಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗತ್ತೆ. ಈ ತರ ನುಣ್ಣಗ್ ರುಬ್ಕೋಬೇಕು ಹೂರ್ಣ, ಚೆನ್ನಾಗಿರುತ್ತೆ ಟೇಸ್ಟ್. ನಿಮ್ಗೆ ಮಿಕ್ಸಿ ಜಾರಲ್ಲಿ ನೀರೆಲ್ಲ ಹಾಕೊಳಂಗಿಲ್ಲ ಇದಕ್ಕೆ, ಹಂಗೆ ರುಬ್ಕೊಳ್ಳೋದು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗ್ ರುಬ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ ತಿಕ್ಕಾಗಿ. ನಿಮ್ಗೆ ಏನಾದ್ರು ಸ್ವಲ್ಪ ತೆಳುವಾಯ್ತು ಹೂರ್ಣ ರುಬ್ಬವಾಗ ಅಥವಾ ಬೇಯಿಸೋವಾಗ ಸ್ವಲ್ಪ ತೆಳ್ಳಗ್ ಬೇಯಿಸಿದ್ವಿ, ರುಬ್ಬವಾಗ ತೆಳ್ಳಗ್ ಬಿತ್ತು ಅಂತಂದ್ರೆ, ಈ ತರ ಉಂಡೆ ಕಟ್ಟಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ. ಹೂರ್ಣ ರುಬ್ಬಿದ್ದಾದ್ಮೇಲೆ 1 ಅವರ್ 2 ಅವರ್ ಫ್ರಿಡ್ಜ್ ಅಲ್ಲಿ ಇಟ್ಟು ತೆಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗತ್ತೆ. ಅವಾಗ ಈಸಿಯಾಗಿ ಒಬ್ಬಟ್ಟು ತೊಟ್ಕೋಬಹುದು. ನಾನಿಲ್ಲಿ ಒಬ್ಬಟ್ಟು ತೊಟ್ಟಕ್ಕೆ ಹೂರ್ಣ ಎಲ್ಲ ರೆಡಿ ಆಯ್ತು. ಎಷ್ಟು ಸೈಜ್ ಬೇಕೋ ನಿಮ್ಗೆ, ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿ ಇಟ್ಕೊಳ್ಳಿ. ನಾನು ಉಂಡೆ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಒಬ್ಬಟ್ಟಿನ ಶೀಟ್ ಇದೆ ನನ್ನ ಹತ್ರ. ಆ ಶೀಟ್ ಇದ್ರೆ ಹೆಲ್ಪ್ ಆಗುತ್ತೆ ನಿಮ್ಗೆ ಒಬ್ಬಟ್ಟು ತೊಟ್ಟಕ್ಕೆ. ಇಲ್ಲಿ ಕಣಕ ನೋಡಿ ತುಂಬಾನೇ ಚೆನ್ನಾಗಿ ನೆಂದಿದೆ. ಈ ತರ ನೆನಿಬೇಕು, ಚೆನ್ನಾಗ್ ಅಂಟ್ ಬರುತ್ತೆ. ಅವಾಗ ಅಂಟ್ ಬಂದ್ರೆ ಒಬ್ಬಟ್ಗಳು ಕಿತ್ತೋಗಲ್ಲ, ಬೇಗ ಚೆನ್ನಾಗಿರುತ್ತೆ. ರುಚಿನೂ ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗ್ ಬರುತ್ತೆ ಅಂತ. ಸೊ ಇದನ್ನ ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್, ಹೂರ್ಣಕ್ಕಿಂತ ಚಿಕ್ಕದಾಗಿರ್ಲಿ, ಜಾಸ್ತಿ ಕಣಕ ಹಾಕ್ಬೇಡಿ, ಅಷ್ಟ್ ಚೆನ್ನಾಗಿರಲ್ಲ. ಒಂಥರ ಪರಾಟ ತಿಂದಂಗ ಆಗ್ಬಿಡುತ್ತೆ, ಒಬ್ಬಟ್ಟು ಅನ್ಸಲ್ಲ ಅದು. ಅದಕ್ಕೋಸ್ಕರ ಕಣಕ ಸ್ವಲ್ಪ ಕಮ್ಮಿ ಇರ್ಲಿ, ಹೂರ್ಣ ಜಾಸ್ತಿ ಇರ್ಬೇಕು. ಆ ಸೈಜಿಗೆ ತಗೊಳ್ಳಿ. ತಗೊಂಡ್ಬಿಟ್ಟು ನಿಮ್ ಅಂಗೈಗೆ, 2 ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಅಂಗೈಯಲ್ಲಿ ಒಂದ್ ಸ್ವಲ್ಪ ಅಗ್ಲಿಸ್ತಾ ಹೋಗಿ, ಬೆಳ್ಳಲ್ಲೇ ಈ ತರ ಸ್ಪ್ರೆಡ್ ಮಾಡಿ ನೀಟಾಗಿ ದೊಡ್ಡದಾಗಿ. ಈ ಪರಾಟಗೆಲ್ಲ ಫಿಲ್ ಮಾಡ್ತೀವಲ್ಲ ಆ ತರ ಹೂರ್ಣನ ಮಧ್ಯ ಇಟ್ಟು ಎಲ್ಲಾ ಕಡೆ ಎಲ್ಲೂ ಓಪನ್ ಇಲ್ದೇ ಇರೋ ಹಂಗೆ ಕ್ಲೀನ್ ಆಗಿ ಫಿಲ್ ಮಾಡ್ತಾ ಕವರ್ ಮಾಡ್ತಾ ಹೋಗಿ ಎಲ್ಲಾ ಕಡೆ. ಈ ಒಬ್ಬಟ್ಟು ತಟ್ಟಕ್ಕೆ ನಾನು ಶೀಟ್ ತಗೊಂಡಿದ್ದೀನಲ್ಲ, ಒಬ್ಬಟ್ಟಿನ ಶೀಟು, ಅದಕ್ಕೂ ಕೂಡ ಎಣ್ಣೆ ಹಚ್ಕೊಂಡಿದೀನಿ. ಮತ್ತೆ ಇನ್ನೊಂದು ಅದಕ್ಕೆ ಅದ್ರ ಮೇಲಕ್ಕೆ ಮುಚ್ಚಕ್ಕೆ ಒಂದು ಮನೇಲೇ ಇರೋ ಪ್ಲಾಸ್ಟಿಕ್ ಶೀಟ್, ಒಂದು ಪೇಪರ್ನ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದೀನಿ. ಸೊ ನೋಡಿ ಈ ತರ ಎಲ್ಲ ಫಿಲ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಕವರ್ ಮಾಡಿ, ಎಲ್ಲಾ ಕಡೆ ಓಪನ್ ಇಲ್ದೇ ಇರೋ ಹಂಗೆ ಅದನ್ನ ಇವಾಗ ಒಬ್ಬಟ್ಟು ಶೀಟ್ ನಲ್ಲಿ ಇಟ್ಕೊಂಡು, ಅದ್ರ ಮೇಲಕ್ಕೆ ಪ್ಲಾಸ್ಟಿಕ್ ಶೀಟ್ ಇತ್ತಲ್ಲ ನಾನು ಎಕ್ಸ್ಟ್ರಾ ತಗೊಂಡಿದ್ದು, ಅದನ್ನ ಹಾಕೋತಿದೀನಿ. ಅದನ್ನ ಹಾಕೊಂಡು ತೊಟ್ಟೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ, ಒಬ್ಬಟ್ಟು ಕಿತ್ತೋಗಲ್ಲ ಅಂತ. ಈಸಿಯಾಗೂ ನೋಡಿ ಈ ತರ ಸ್ಪ್ರೆಡ್ ಮಾಡ್ಬೋದು. ತಟ್ಟೋದಕ್ಕಿಂತ ಈ ತರ ಸ್ಪ್ರೆಡ್ ಮಾಡ್ಬಿಟ್ರೆ ನೀಟಾಗಿ ಬೇಗ ಆಗೋಗುತ್ತೆ. ತುಂಬಾ ಬೇಗ ಒಬ್ಬಟ್ಟು ಸ್ಪ್ರೆಡ್ ಆಗುತ್ತೆ. ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡ್ಬೇಡಿ, ಕಿತ್ತೋಗುತ್ತೆ. ಆದಷ್ಟು ಪ್ರೆಷರ್ ಸ್ವಲ್ಪ ಕಮ್ಮಿನೇ ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ, ಈಸಿಯಾಗಿ ಒಬ್ಬಟ್ಟಾಗತ್ತೆ ನೋಡಿ. ನಿಮ್ಗೆ ಯಾವ ತರ ಥಿಕ್ನೆಸ್ ಬೇಕೋ, ಯಾವ ಸೈಜ್ ಬೇಕೋ ಒಬ್ಬಟ್ಟು ಆ ಸೈಜ್ ಮಾಡ್ಕೊಂಡಾದ್ಮೇಲೆ ಮೇಲಿನ ಲೇಯರ್ ಪ್ಲಾಸ್ಟಿಕ್ ಶೀಟ್ ಇತ್ತಲ್ಲ ಅದನ್ನ ತೆಗೆದ್ ಬಿಡ್ಬೇಕು. ತೆಗೆದ್ ಸೈಡ್ಗೆ ಇಡಿ. ಈ ಕಡೆ ತವಾ ಕೂಡ ನಾನು ಕಾಯಕ್ ಇಟ್ಟಿದ್ದೆ ಅಲೆ, ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ. ತವಾ ಕಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಒಬ್ಬಟ್ಟಿನ ಶೀಟ್ ಸಮೇತ ಹಿಂಗ್ ಒಬ್ಬಟ್ಟು ತವಾ ಮೇಲೆ ಬರೋ ತರ ಮಗ್ಸಿ ಹಾಕ್ಬಿಟ್ಟು ಮೆಲ್ಲಗೆ ಬಿಡಿಸ್ಬಿಡಿ ಅದನ್ನ ಬೆರಳಲ್ಲಿ. ಅದು ಈಸಿಯಾಗಿ ಓಪನ್ ಆಗುತ್ತೆ ನೋಡಿ. ಒಬ್ಬಟ್ಟು ಕ್ಲೀನ್ ಆಗಿ ತವಾ ಮೇಲೆ ಬೀಳುತ್ತೆ, ಎಲ್ಲೂ ಕಿತ್ತೋಗಲ್ಲ. ಆ ಒಬ್ಬಟ್ಟಿನ ಶೀಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಒಬ್ಬಟ್ಟು ಮಾಡಕ್ಕೆ. ನಿಮ್ ಹತ್ರ ಇಲ್ಲ ಅಂದ್ರೆ ಎಲ್ಲಾ ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಳ್ಳಿ, ಅದನ್ನ ಯೂಸ್ ಮಾಡಿ. 2 ಸೈಡು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಬ್ರೌನ್ ಆಗಿ 2 ಕಡೆ ಆಗೋ ತರ ಬೇಯಿಸ್ಕೊಳ್ಳಿ, ಒಂದ್ ಹದವಾಗಿ. ಇಷ್ಟೇ ನೋಡಿ, ಬೇಳೆ ಒಬ್ಬಟ್ಟು ರೆಡಿ ಆಯ್ತು. ತುಂಬಾನೇ ಈಸಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಬೇರೆ ಸ್ವೀಟ್ ಗಳಿಗಿಂತ ಒಬ್ಬಟ್ಟು ಯಾವಾಗ್ಲೂ ಎಲ್ಲಾ ಒಬ್ಬಟ್ಟನ್ನು ಸ್ವಲ್ಪ, ಅದ್ರಲ್ಲೂ ಬೇಳೆ ಒಬ್ಬಟ್ಟು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕು. ಬಟ್ ಈಸಿಯಾಗಿ ಮಾಡ್ಕೋಬಹುದು. ಆದ್ರೆ ಬೆಸ್ಟ್ ಸ್ವೀಟ್ ಇದು. ಇದ್ರ ಜೊತೆಗೆ ಸಾಂಬಾರ್ ಕೂಡ, ಒಬ್ಬಟ್ಟಿನ ಸಾರು ಬೆಸ್ಟ್ ಒಂದ್ ಸಾರು ಕೂಡ ರೆಡಿ ಆಗುತ್ತಲ್ವಾ. ಸೊ ಬೇಳೆ ಒಬ್ಬಟ್ಟು ಮಾಡೋದು ವರ್ತೆ. ಈ ಯುಗಾದಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆಲ್ಲ ಇಷ್ಟ ಆಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.